ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಉಗಾದಿ ಹಬ್ಬದ ಪ್ರಯುಕ್ತ ಬಂಪರ್ ಉಡುಗೊರೆ ನೀಡಿದ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಉಗಾದಿ ಹಬ್ಬದ ಪ್ರಯುಕ್ತ ಭರ್ಜರಿ ಗಿಫ್ಟ್, ಉಗಾದಿ ಹಬ್ಬಕ್ಕೆ ದಿನಸಿ ಕಿಟ್ಗಳನ್ನು ಹಾಗೂ ಮಹಿಳೆಯರಿಗೆ ಅರಿಶಿನ ಕುಂಕುಮ ಬಳೆ ಮತ್ತು ಸೀರೆಗಳನ್ನು ವಿತರಿಸಿದ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರು. ನಂತರ ಮಾತನಾಡಿದ ಅವರು, ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು, ಮಾಜಿ ಅಧ್ಯಕ್ಷರಾದ ಸುರೇಂದ್ರಗೌಡ, ನಗರಾಧ್ಯಕ್ಷರಾದ ನರೇಶ್, ಚಾತುರ್ಯ, ಮಂಜುಳಾ ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಿಕ್ಕಲ್ ರಾಮಚಂದ್ರೇಗೌಡರ ಅಭಿಮಾನಿ ಬಳಗ ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಬಿಜೆಪಿಗೋಸ್ಕರ ಯಾರೆಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ಅವರು ಅವರ ಕುಟುಂಬದವರು ಇವತ್ತು ನಮ್ಮ ಬಿಜೆಪಿಯ ಕುಟುಂಬ ಈ ಒಂದು ಯುಗಾದಿ ಹಬ್ಬ ಬಂದು ಹೊಸ ವರ್ಷ, ಈ ಒಂದು ವರ್ಷ ಏನು ಬಂದಿದೆ, ಇವತ್ತು ಸಾಕಷ್ಟು ಕಡೆ ಮಳೆ ಶುರು ಆಗ್ತಾ ಇದೆ. ಇವತ್ತು ಏನು ಹಳೆ ಮರದಲ್ಲೆಲ್ಲ ಎಲೆ ಎಲ್ಲ ಉದುರೋಗಿ ಚಿಗುರು ಬರ್ತಾ ಇರ್ತಕ್ಕಂಥ ಕಾಲ, ಹೊಸ ವರ್ಷ ಯುಗಾದಿ. ಚಿಗುರು ಯಾವ ತರ ಬರ್ತದೆ ಅದೇ ರೀತಿ ಕೂಡ ನಮ್ಮ ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಎಲ್ಲರ ಕುಟುಂಬಗಳು ಕೂಡ ಆರ್ಥಿಕವಾಗಿ ದೇವರ ಆಶೀರ್ವಾದದಿಂದ ಮಳೆ ಆಗಬೇಕು, ಬೆಳೆ ಇರಬೇಕು, ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು, ವಿದ್ಯಾಭ್ಯಾಸ ಮಾಡೋರಿಗೆ ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ಲ ಬಡ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಆಶಿಸಿ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯುಗಾದಿಗೋಸ್ಕರ ಹೆಣ್ಮಕ್ಳಿಗೆಲ್ಲ ಒಂದಷ್ಟು ಅರಿಶಿನ ಕುಂಕುಮ ಸೀರೆ ಮತ್ತೆ ಹಬ್ಬಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಒಂದಷ್ಟು ದಿನಸಿ ಕಿಟ್ಟನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕೊಂಡಿದ್ವಿ. ನಾವೆಲ್ಲ ಬಂದಿಲ್ಲ, ಈಗಾಗಲೇ ಸಾಕಷ್ಟು ವಿಳಂಬ ಆಯ್ತು, ನಾನು ಬರೋದು ವಿಳಂಬ ಆಯ್ತು, ಎಲ್ಲರೂ ನನ್ನೊಂದು ಕ್ಷಮೆ ಇರಲಿ. ಹಾಗಾಗಿ ದಯಮಾಡಿ ಇವತ್ತು ಏನೆಲ್ಲ ಬಂದಿಲ್ಲ ಎಲ್ರಿಗೂ, ಎಲ್ಲರ ಕುಟುಂಬಕ್ಕೂ, ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಕುಟುಂಬಕ್ಕೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ದಯಮಾಡಿ ಈಗ ಹೆಣ್ಮಕ್ಳು ಯಾರ್ಯಾರು ಸೀರೆ ತಗೊಂಡು ಅರಿಶಿನ ಕುಂಕುಮ ತಗೊಂಡಿದ್ರೆ ಅವ್ರವ್ರ ಪಾಡಿಗೆ ಇವತ್ತು ಒಂದ್ ಕಡೆ ನಾವು ಹೋದ್ರೆ ಮಿಕ್ಕಿದ್ದು ಗಂಡು ಮಕ್ಕಳೆಲ್ಲ ಎಲ್ಲ ಇದ್ರಲ್ಲ ಅವರೆಲ್ಲ ಇರ್ತಕ್ಕಂಥ ಕಿಟ್ಟಿನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಬೂತ್ಗೂ ಕೂಡ ಕಳಿಸಿ ಇವತ್ತು ನಾವು ಕಿಟ್ಟಿಗಳು ಕೊಡ್ತಕ್ಕಂಥ ಕೆಲಸ ಮಾಡಿ ಸರ್. ಮುತ್ತೈದ ಭಾಗ್ಯ ಎಷ್ಟು? ಈಗ ಒಂದು ಬೂತ್ ಅಲ್ಲಿ 12 ಜನ ಇರ್ತಾರೆ. 12 ಜನಕ್ಕೆ ಕೂಡ ಅವ್ರ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿ.